ಪಿತನ ಇವಾಗ ಹೇಳಿ, ಸುತನ ಇವಾಗ ಪ್ರೇಯರ್ ಮಾಡಿ. ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ನಮ್ಮ ಅನುದಿನದ ಅನುದಿನದ ಆಹಾರವನ್ನು ಇಂದು ನಮಗೆ ಇಂದು ನೀಡಿರಿ. ನಮಗೆ ನಮ್ಮ ನೀಡಿರಿ. ನಮಗೆ ತಪ್ಪು ಅವರನ್ನು ಮಾಡಿದವನು ನಾವು ನಾವು ಕ್ಷಮಿಸುವ ಕ್ಷಮಿಸುವ ಪ್ರಕಾರ ಪ್ರಕಾರ ನಮ್ಮ ನಮ್ಮ ಪಾಪಗಳನ್ನು ಪಾಪಗಳನ್ನು ಕ್ಷಮಿಸಿರಿ. ಕ್ಷಮಿಸಿರಿ. ನಮ್ಮ ನಮ್ಮನ್ನು ಶೋಧನೆಗೆ ಒಳಪಡಿಸಿ ಪಡಿಸದೆ ಕೇಡುಗಳಿಂದ ಕೀಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಸಂತ ಮರಿಯಾದೆ, ಮತ್ತೆ ಪಾಪಿಗಳಾಗಿರುವ ಪಾಪಿಗಳಾಗಿರುವ ನಮ್ಮಲ್ಲಿ ಈಗಲೂ ನಮ್ಮನ್ನು ನಮ್ಮ ನಮ್ಮ ಸಮಯದಲ್ಲೂ ಮರಣದಲ್ಲೂ ಪ್ರಾರ್ಥಿಸುತ್ತೇವೆ. ಆಮೆನ್. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್. ಆಮೇನ್. ಪುಷ್ಪಮ್ಮ, ಥ್ಯಾಂಕ್ ಯು. ಸೊ ಇವತ್ತಿನ ಪುಸ್ತಕಗಳು ಬುಕ್ ಆಫ್ ಪ್ರಾವರ್ಬ್ಸ್ ಮತ್ತೆ ಎಕ್ಲಿಷಿಯಾಸ್ಟೀಸ್ ಅಂಡ್ ಸಾಂಗ್ ಆಫ್ ಸಾಲಮನ್. ಸೊ ಪ್ರಾವರ್ಬ್ಸ್ ಇಂದ ಶುರು ಮಾಡೋಣ. ಒಂದು ಫ್ಯೂ ಸ್ಪಾರ್ಕ್ಸ್ ಫ್ರಮ್ ದ ಬುಕ್ ಆಫ್ ಪ್ರಾವರ್ಬ್ಸ್. ಜ್ಞಾನೋಕ್ತಿಗಳ ಪುಸ್ತಕ. ಒಂದು 2-3 ಹೈಲೈಟ್ ಸ್ಪಾರ್ಕ್ಸ್ ನೋಡೋಣ. So Proverbs chapter 6 verse 6 to 8 speaks about the diligent ant. The verse says, "Go to the ant, O sluggard, consider her ways and be wise." ಒಬ್ಬ ಬಾಲಕನು ಬೇಸಿಗೆಯಲ್ಲಿ ಆಟದಲ್ಲಿ ತಲ್ಲೀನನಾಗಿದ್ದ. ಅವನ ತಾತನು ಅವನಿಗೆ ಚಿಕ್ಕ ಚಿಟ್ಟೆಯನ್ನು ತೋರಿಸಿ ಹೇಳಿದ, ಈ ಚಿಟ್ಟೆ ಚಳಿಗಾಲಕ್ಕಾಗಿ ಈಗಲೇ ಸಂಗ್ರಹಿಸುತ್ತದೆ ಅಂತ. ಬಾಲಕನು ದುಡಿಯುವ ಪಾಠ ಕಲಿತ. ಹಾಗಾಗಿ ಸಮಯಕ್ಕಿಂತ ಮುಂಚೆಯೇ ಸಿದ್ಧತೆ ಮಾಡುವವನೇ ಯಶಸ್ವಿ ಅಂತ. ಹಾರ್ಡ್ ವರ್ಕ್ ಅಂಡ್ ಫೋರ್ಸೈಟ್ ಬ್ರಿಂಗ್ ಲಾಸ್ಟಿಂಗ್ ರಿವಾರ್ಡ್. ಸೊ ವಿ ರೀಡ್ ಅಬೌಟ್ ant in Proverbs 6 to 8. ಎರಡನೇ ಸ್ಪಾಕು, ದಿ ಹಾನೆಸ್ಟ್ ಸ್ಕೇಲ್. Proverbs 11 verse 1, 11ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, A false balance is an abomination to the Lord, but a just weight is his delight. ಇಲ್ಲಿ ಒಬ್ಬ ವ್ಯಾಪಾರಿ ತೂಕದ ಕಲ್ಲುಗಳಲ್ಲಿ ಮೋಸ ಮಾಡುತ್ತಿದ್ದ. ಒಂದು ದಿನ ಅವನ ತೂಕದ ತಟ್ಟೆ ಒಡೆದು ಬಿದ್ದಿತು. ಅವನು ಎಲ್ಲವನ್ನು ಕಳೆದುಕೊಂಡ. ನಂತರ ಅವನು ಪ್ರಾಮಾಣಿಕತೆಯ ಮಾರ್ಗ ಹಿಡಿದ. ಸೊ ಪ್ರಾಮಾಣಿಕತೆ ದೇವರಿಗೆ ಸಂತೋಷವನ್ನ ತರಿಸುತ್ತದೆ ಅಂತ ಈ ಪ್ರಾವರ್ಬ್ಸ್ ಹೇಳುತ್ತೆ. ಹಾನೆಸ್ಟಿ ಮೇ ಸೀಮ್ ಕಾಸ್ಟ್ಲಿ, ಬಟ್ ಇಟ್ ಅರ್ನ್ಸ್ ಗಾಡ್ಸ್ ಫೇವರ್ ಅಂಡ್ ಲಾಸ್ಟಿಂಗ್ ಪೀಸ್. ನೆಕ್ಸ್ಟ್, ಜೆಂಟಲ್ ಆನ್ಸರ್. ಪ್ರಾವರ್ಬ್ಸ್ ಚಾಪ್ಟರ್ 15 ವರ್ಸ್ 1, 15ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, A soft answer turns away wrath, but a harsh word stirs up anger. ಇಲ್ಲಿ ಒಬ್ಬ ಯುವಕನಿಗೆ ಮಾರುಕಟ್ಟೆಯಲ್ಲಿ ವ್ಯಾಪಾರಿ ಕೋಪದಿಂದ ಮಾತಾಡಿದ. ಯುವಕನು ಶಾಂತವಾಗಿ ಪ್ರತಿಕ್ರಿಯಿಸಿದ. ವ್ಯಾಪಾರಿಯ ಕೋಪ ತಕ್ಷಣ ಶಮನವಾಯಿತು. ಜನರು ಅಚ್ಚರಿ ಪಟ್ಟರು. ಸೊ ಇದರಲ್ಲಿಂದ ನಮ್ಗೆ ಸಿಗೋ ಪಾಠ, ಮೃದು ಮಾತು ಕೋಪವನ್ನ ಶಮನಗೊಳಿಸುತ್ತದೆ. ಎ ಕಾಮ್ ಟೋನ್ ಕ್ಯಾನ್ disarm even the angriest heart. Next we read in Proverbs 17:28, the silent wisdom. 17ನೇ ಅಧ್ಯಾಯ 28ನೇ ವಚನ ಹೇಳುತ್ತೆ, Even a fool who keeps silent is considered wise. When he closes his lips, he is deemed intelligent. ಇಲ್ಲಿ ಒಮ್ಮೆ ಒಬ್ಬ ರಾಜನ ಸಭೆಯಲ್ಲಿ ಅಲ್ಪಬುದ್ಧಿಯ ಸೇವಕನೊಬ್ಬ ಇದ್ದ. ಎಲ್ಲರೂ ಅವನ ಆಜ್ಞೆಯನ್ನು ಹಾಸ್ಯ ಮಾಡುತ್ತಿದ್ದರು. ಒಂದು ದಿನ ಅವನು ಮಾತಾಡದೆ ಶಾಂತವಾಗಿದ್ದ. ರಾಜನು ಅವನ ಶಾಂತಿಯನ್ನು ನೋಡಿ ಹೇಳಿದ, ಇವನು ಎಲ್ಲ ಜ್ಞಾನನಂತೆ ಕಾಣುತ್ತಾನೆ ಅಂತ. ಸೊ ಮೌನವು ಕೆಲವೊಮ್ಮೆ ಅತ್ಯಂತ ಬುದ್ಧಿವಂತಿಕೆಯ ಭಾಷೆಯಾಗಿದೆ ಅಂತ ಈ ಪ್ರಾವರ್ಬ್ಸ್ ಹೇಳುತ್ತೆ. ಸಮಟೈಮ್ಸ್ ಸೈಲೆನ್ಸ್ ಸ್ಪೀಕ್ಸ್ ಲೌಡರ್ ದನ್ ವರ್ಡ್ಸ್ ಅಂಡ್ ಅರ್ನ್ಸ್ ರೆಸ್ಪೆಕ್ಟ್. ಸೊ ಈ ತರ ಪ್ರಾವರ್ಬ್ಸ್ ಪುಸ್ತಕದಲ್ಲಿ ಕೆಲವಾರು ಪ್ರಾವರ್ಬ್ಸ್ ಇದೆ. ನಾವು ಎಕ್ಸಾಂಪಲ್ ಕೊಟ್ಟು ಅದಕ್ಕೆ ಒಂದು ಸ್ಟೋರಿ ಮಾಡಿ ಓದಿ ಅರ್ಥ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ಒಂದು 3-4 ನಾನು ಹೈಲೈಟ್ ಮಾಡಿದೆ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಬುಕ್ ಆಫ್ ಪ್ರಾವರ್ಬ್ಸ್. ಮೀನಿಂಗ್ ಆಫ್ ಪ್ರಾವರ್ಬ್ಸ್, ಇಂಟ್ರಡಕ್ಷನ್ ಆಫ್ ಪ್ರಾವರ್ಬ್ಸ್. ಪ್ರಾವರ್ಬ್ಸ್ ಎಂದರೆ ಜ್ಞಾನ ಸೂಕ್ತಿ ಅಥವಾ ಬೋಧಕ ನುಡಿ. ಇವು ಜೀವನದ ಪ್ರಜ್ಞೆ ಮತ್ತು ದೇವಭಯದ ಮಾರ್ಗವನ್ನ ಕಳಿಸುತ್ತದೆ. The word Proverbs means wise saying, short expressions of long experiences, and it is a divine wisdom applied to daily life. ಈ ಪುಸ್ತಕದ ಲೇಖಕ, ದಿ ಆಥರ್, ಮುಖ್ಯವಾಗಿ ಸಾಲಮೋನನಿಂದ ಸುಮಾರು 900ಕ್ಕಿಂತ ಹೆಚ್ಚು ನೀತಿ ವಚನಗಳು ಸಾಲಮೋನ್ ಬರೆದಿದ್ದಾರೆ.
ಕೆಲವು ಭಾಗಗಳು ಆಗೂರ್ ಮತ್ತು ಲೆಮಿಯೇಲ್ ಅರಸರಿಂದ ಬರೆಯಲ್ಪಟ್ಟಿದೆ. ಅಧ್ಯಾಯ 30 ಮತ್ತು 31 ಇವರು ಬರೆದಿದ್ದಾರೆ. So the author of this book, mostly written by King Solomon. Over 900 proverbs were written by King Solomon with contributions from Agur and King Lemuel. Chapter 30 and 31 is written by them. ಸೊ ಈ ಪುಸ್ತಕದ ಉದ್ದೇಶ ಜ್ಞಾನ ಮತ್ತು ವಿವೇಕ ಮತ್ತು ದೇವ ಭಯವನ್ನ ಕಲಿಸಿ ದೇವರ ದೃಷ್ಟಿಯಲ್ಲಿ ಸರಿಯಾದ ಜೀವನವನ್ನ ನಡೆಯುವುದು ಹೇಗೆ ಅಂತ ಅದನ್ನ ಹೇಳ್ಕೊಡ್ಲಿಕ್ಕೆ ಈ ಪುಸ್ತಕ ಬರೆಯಲ್ಪಟ್ಟಿದ್ದು. ಟು ಟೀಚ್ ದ ಪರ್ಪಸ್ ಆಫ್ ದಿಸ್ ಬುಕ್ ಇಸ್ ಟು ಟೀಚ್ ವಿಸ್ಡಮ್, ಅಂಡರ್ಸ್ಟ್ಯಾಂಡಿಂಗ್, ಡಿಸಿಪ್ಲಿನ್ ಅಂಡ್ ದ ಫಿಯರ್ ಆಫ್ ದ ಲಾರ್ಡ್, ದ ಫೌಂಡೇಶನ್ ಫಾರ್ ರೈಚಿಯಸ್ ಲಿವಿಂಗ್. ಸೊ ಅಧ್ಯಾಯವಾರಿ ಸಾರಾಂಶ. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 1, ಜ್ಞಾನಕ್ಕೆ ಕರೆಯು, ದ ಕಾಲ್ ಆಫ್ ವಿಸ್ಡಮ್. ಇಲ್ಲಿ ದೇವ ಭಯವೇ ಜ್ಞಾನಕ್ಕೆ ಪ್ರಾರಂಭ. 1ನೇ ಅಧ್ಯಾಯ 7ನೇ ವಚನ ಹೇಳುತ್ತೆ. ಸೊಲೊಮೋನನು ಅತ್ಯಂತ ಪ್ರಸಿದ್ಧಿ ನುಡಿ ಈ ಪುಸ್ತಕದ್ದು. ನಿಜವಾದ ಜ್ಞಾನ ದೇವರ ಭಯದಿಂದ ಮಾತ್ರ ಬರುತ್ತದೆ ಅಂತ ಈ ಪುಸ್ತಕ ಹೇಳುತ್ತೆ. Proverbs 1:7 says, the fear of the Lord is the beginning of knowledge. Fools despise wisdom and instruction. The Hebrew word for fear also means reverent awe, not terror. So true wisdom begins where pride ends, in awe of God. And then we see about the value of wisdom. Chapter 2, ಜ್ಞಾನವನ್ನ ಹುಡುಕುವವರು. ದೇವರು ನಿಜವಾದ ಜ್ಞಾನವನ್ನ ಸತ್ಯದ ಭಂಡಾರ ಎಂದು ಕರೆಯುತ್ತಾರೆ. ಜ್ಞಾನವನ್ನು ಸಂಪತ್ತಿಗಿಂತ ಹೆಚ್ಚು ಹುಡುಕಬೇಕು ಅಂತ 2ನೇ ಅಧ್ಯಾಯ ಹೇಳುತ್ತೆ. ಸ್ಟೋರ್ ಹೌಸ್ ಆಫ್ ವಿಸ್ಡಮ್, verse 7, chapter 2 says, which implies divine protection. So seek wisdom like treasure. God guards those who do it. Next, ದೇವರಲ್ಲಿ ನಂಬಿಕೆ, trust in the Lord. ಇಲ್ಲಿ ನಿನ್ನ ಹೃದಯದ ಸಂಪೂರ್ಣದಿಂದ ಯೆಹೋವನಲ್ಲಿ ಭರವಸೆ ಇಡು ಅಂತ 3ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ. ನಂಬಿಕೆ ಎಂದರೆ ನಿಯಂತ್ರಣವನ್ನ ಬಿಡುವುದು. The phrase means lean not on your limited perspective. Let go and let God chart your paths, says Proverbs chapter 3. 4ನೇ ಅಧ್ಯಾಯ ಜೀವನದ ಮಾರ್ಗ, path of life. ಜ್ಞಾನವು ತಂದೆ ತಾಯಿ ನೀಡುವ ವಾಸ್ತವಿಕ ಪರಂಪರೆ. ನಿಜವಾದ ಆಸ್ತಿಯು ಧರ್ಮಪರವಾದ ಮಾರ್ಗ ಅಂತ. Chapter 4 verse 23 says, guard your heart literally means keep it like a fortress. It says protect your heart. It's the control center of life. ನೆಕ್ಸ್ಟ್ ಪಾಪದ ಸಿಹಿ ಮತ್ತು ವಿಷ 5ನೇ ಅಧ್ಯಾಯ ಹೇಳುತ್ತೆ. ವಾರ್ನಿಂಗ್ ಅಗೇನ್ಸ್ಟ್ ಅಡಲ್ಟ್ರಿ. ಇಲ್ಲಿ ಪಾಪ ಮೊದಲಿಗೆ ಸಿಹಿ, ಆದರೆ ಅಂತ್ಯ ವಿಷವಾಗುತ್ತದೆ ಅಂತ ಈ ಅಧ್ಯಾಯ ಹೇಳುತ್ತೆ. ದ ಬಿಟ್ಟರ್ ವರ್ಮ್ ವುಡ್ is mentioned in this chapter is mentioned is it's a desert herb symbolizing poison. So what begins with pleasure ends in pain without God's path. ನೆಕ್ಸ್ಟ್ 6 ವಿಷಯಗಳು ದೇವರಿಗೆ ಅಸಖ್ಯ. ಅಧ್ಯಾಯ 6ನೇ ಅಧ್ಯಾಯ ಹೇಳುತ್ತೆ 6 things the Lord hates. ದೇವರ ದ್ವೇಷಿಸುವ ವಿಷಯಗಳು ಪಟ್ಟಿಯನ್ನ ನೀಡುವ ಏಕೈಕ ಅಧ್ಯಾಯ ಇದು. ನಿಮ್ಗೆ ಟೈಮ್ ಸಿಕ್ಕಿರುವಾಗ ಮತ್ತೆ ಒಮ್ಮೆ ಈ ಪುಸ್ತಕ ಓಪನ್ ಮಾಡಿ 6ನೇ ಅಧ್ಯಾಯ ಓದಿ ನೋಡಿ. 6 ವಿಷಯಗಳು ದೇವರು ಹೇಳ್ತಾರೆ ದೇವರಿಗೆ ಇಷ್ಟ ಆಗಲ್ಲ ಅಂತ. The Hebrew structure 6. 7 is a poetic emphasis. The character matters more than charisma, says Proverbs chapter 6. Next we see about the deceptive street. ಅಧ್ಯಾಯ 7 ಮೋಸದ ಬೀದಿ. ಇಲ್ಲಿ ಮೋಹವನ್ನ ರಾತ್ರಿ ಬೀದಿಯಲ್ಲಿರುವ ಬೇಟೆಗಾರ್ತಿ ಎಂದು ಚಿತ್ರಿಸಲಾಗಿದೆ. ಪಾಪ ಯಾವಾಗಲೂ ಸುಂದರವಾಗಿ ಮರೆ ಮಾಡುತ್ತವೆ. The Hebrew word for window in this chapter implies curiosity leading to downfall. Don't even look where temptation lives. Next, ದೇವರ ಜ್ಞಾನ ಸ್ವಯಂ ಪ್ರತ್ಯಕ್ಷ. ಅಧ್ಯಾಯ 8 wisdom personified. ಇಲ್ಲಿ ಜ್ಞಾನ ದೇವರ ಶಕ್ತಿಯ ರೂಪದಲ್ಲಿ ಮಾತನಾಡುತ್ತದೆ. Early Jewish scholars saw wisdom as the pre-incarnate word which is called logos. So God's wisdom existed before creation. Live in sync with it. Proverbs chapter 8 says, live in sync with word of God. Next 2 ಆಹ್ವಾನಗಳು, 2 invitations. ಅಧ್ಯಾಯ 9 ಜ್ಞಾನ ಮತ್ತು ಮೂರ್ಖತನ 2 ಊಟಕ್ಕೆ ಆಹ್ವಾನಿಸುತ್ತವೆ.
ಈ ಅಧ್ಯಾಯ ಹೇಳುತ್ತೆ, ಇದು ಓದುವಾಗ ನನಗೆ ಇಟ್ ವಾಸ್ ಸೋ ಟಚಿಂಗ್. ಮತ್ತೆ ಹೇಳ್ತೀನಿ, ಜ್ಞಾನ ಮತ್ತು ಮೂರ್ಖತನ ಎರಡು ಊಟಕ್ಕೆ ಆಹ್ವಾನಿಸುತ್ತವೆ. ಎರಡು ವಿಷಯಗಳು ಕರೆಯುತ್ತೆ. ದ ಟೂ ಇನ್ವಿಟೇಷನ್ಸ್, ಒನ್ ಫ್ರಮ್ ವಿಸ್ಡಮ್ ಲೀಡಿಂಗ್ ಟು ಲೈಫ್, ದಿ ಅದರ್ ಫ್ರಮ್ ಫಾಲಿ ಲೀಡಿಂಗ್ ಟು ಡೆತ್. ಸೊ ವಿಸ್ಡಮ್ಸ್ ವೇ ಇಸ್ ಡಿಸಿಪ್ಲಿನ್ಡ್, pure and full of understanding, while folly's way seems attractive but ends in destruction. So choose the path of wisdom. It gives life, honor, and understanding. Rejecting it brings ruin. ನೆಕ್ಸ್ಟ್ ಅಧ್ಯಾಯ 10ರಿಂದ 22 ತನಕ ಸೊಲೊಮೋನನ ನೀತಿ ವಚನಗಳು, ಸೊಲೊಮೋನ್ಸ್ ಪ್ರಾವರ್ಬ್ಸ್ ಕಲೆಕ್ಷನ್ಸ್. ವಿ ರೀಡ್ 375 ನುಡಿಗಳು, ಹೀಬ್ರೂ ಅಕ್ಷರಗಳ ಒಟ್ಟು 22 × 17, 375 ನುಡಿಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಪೂರ್ಣತೆ ಮತ್ತು ಕ್ರಮದ ಸಂಕೇತ ಇಲ್ಲಿ ನಾವು ನೋಡ್ತೀವಿ. ಪ್ರತಿ ವಾಕ್ಯವು ಒಂದು ಜೀವ ಪಾಠವನ್ನ ಹೇಳುತ್ತೆ. ದ ಸಿಮೆಟ್ರಿ ಆಫ್ 375 ರಿಫ್ಲೆಕ್ಟ್ಸ್ ಡಿವೈನ್ ಆರ್ಡರ್. ಎವ್ರಿ ವರ್ಡ್ ಆಫ್ ವಿಸ್ಡಮ್ ಇಸ್ ಅ ಸೀಡ್ ಪ್ಲಾಂಟೆಡ್ ಡೈಲಿ. ಅಧ್ಯಾಯ 22 ಅವಳು ಹೇಳುತ್ತೆ, ಜ್ಞಾನಿಗಳ ಮಾತುಗಳು, ದ ವರ್ಡ್ಸ್ ಆಫ್ ದ ವಾಯ್ಸ್. ಇದು ಈಜಿಪ್ಟ್ನ ಇನ್ಸ್ಟ್ರಕ್ಷನ್ಸ್ ಆಫ್ ಅಮೆನಿಫಾಪ್ ಎಂಬ ಪಾಠದಿಂದ ಪ್ರೇರಿತವಾಗಿದೆ. ದ ಪ್ಯಾರಲಲ್ಸ್ ಶೋ ಡಿವೈನ್ ಟ್ರೂತ್ ಕ್ಯಾನ್ ಅಪಿಯರ್ ಬಿಯಾಂಡ್ ಇಸ್ರಾಯಲ್, ಯೆಟ್ ಫುಲ್ಫಿಲ್ಡ್ ಇನ್ ಗಾಡ್ಸ್ ವರ್ಡ್. ಆಲ್ ಟ್ರೂ ವಿಸ್ಡಮ್ ಅಲ್ಟಿಮೇಟ್ಲಿ ಪಾಯಿಂಟ್ಸ್ ಬ್ಯಾಕ್ ಟು ಗಾಡ್. ಎಲ್ಲ ಜ್ಞಾನವು 25ನೇ ಅಧ್ಯಾಯದಿಂದ 29ನೇ ಅಧ್ಯಾಯ ತನಕ ಹೆಜೆಕ್ಯನವರು ಸಂಗ್ರಹಿಸಿದ ಸೊಲೊಮೋನನ ನುಡಿಗಳು. ಹೆಜೆಕ್ಯಾಸ್ ಕಂಪೈಲೇಷನ್ ವಿ.ಸಿ. 270 ವರ್ಷಗಳ ನಂತರ ಸಂಗ್ರಹಿಸಲ್ಪಟ್ಟವು. ಫಸ್ಟ್ ನೋನ್ ಎಡಿಟಿಂಗ್ ಆಫ್ ಸ್ಕ್ರಿಪ್ಚರ್ಸ್ ವಿ ಸಿ ಇನ್ ದಿಸ್ ಚಾಪ್ಟರ್ಸ್, Proverbs 29-29, where we learn God preserves wisdom across generations. ನೆಕ್ಸ್ಟ್ 30ನೇ ಅಧ್ಯಾಯ ಆಗೂರ್ನ ನುಡಿಗಳು, ಸೇಯಿಂಗ್ಸ್ ಆಫ್ ಹೇಗರ್. ಇಲ್ಲಿ ಆಗೂರ್ ಎಂದರೆ ಸಂಗ್ರಹ. ಆತನು ದೇವರ ಬಗ್ಗೆ ವಿನಯದಿಂದ ಮಾತನಾಡುತ್ತಾನೆ ಅಂತ ಅರ್ಥ. ಈ ಸ್ಟೈಲ್ ಆಫ್ ಪೊಯೆಟಿಕ್ ಲಾಜಿಕ್, 3-4 ಪ್ಯಾಟರ್ನ್ಸ್ ಆಫ್ ಕ್ರಿಯೇಷನ್. ಸೊ ಟ್ರೂ ವಿಸ್ಡಮ್ ಬಿಗಿನ್ಸ್ ವಿತ್ ಹ್ಯುಮಿಲಿಟಿ ಬಿಫೋರ್ ದ ಕ್ರಿಯೇಟರ್. ನೆಕ್ಸ್ಟ್ 31ನೇ ಅಧ್ಯಾಯ ಲೆಮಿಯೇಲನ ಮಾತುಗಳು, ಸೇಯಿಂಗ್ಸ್ ಆಫ್ ಕಿಂಗ್ ಲೆಮಿಯೇಲ್. ಇಲ್ಲಿ ತಾಯಿಯು ತನ್ನ ಮಗನಿಗೆ ನೀಡಿದ ಬೋಧನೆ ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ವರ್ಚುವಸ್ ವಿಮೆನ್ ಪೋಯಮ್ ವಿ ರೀಡ್ ಹಿಯರ್, ವರ್ಸ್ 10-31, is an acrostic of Hebrew alphabet. So godly character is a crown that never fades. ಸೊ ಓವರಾಲ್ ಸಾರಾಂಶ ಈ ಪುಸ್ತಕದಿಂದ, ನೀತಿ ವಚನಗಳು ದೇವ ಭಯದಿಂದ ಹುಟ್ಟಿದ ಜೀವನದ ಜ್ಞಾನ. ಇವು ನಮ್ಮ ಮಾತು, ನಡೆಯು, ಮನಸ್ಸು, ಹಣ, ಸ್ನೇಹ ಮತ್ತು ಕುಟುಂಬದಲ್ಲಿ ದೇವರ ಮಾರ್ಗವನ್ನೇ ಮಾತ್ರ ತೋರಿಸುತ್ತವೆ ಅಂತ. The book of Proverbs is heaven's wisdom for earthly living, teaching us how to walk, how to speak, think, and act in alignment in God's truth. So the takeaway for us from this book is, ಜ್ಞಾನವನ್ನು ಹುಡುಕುವವನು ದೇವರನ್ನು ಪಾವನವಾಗಿ ಕಂಡುಕೊಳ್ಳುತ್ತಾನೆ. ಮತ್ತೆ ಹೇಳ್ತೀನಿ, ಜ್ಞಾನವನ್ನ ಹುಡುಕುವವನು ದೇವರನ್ನ ಪಾವನವಾಗಿ ಕಂಡುಕೊಳ್ಳುತ್ತಾನೆ. To find wisdom is to find God himself. For Lord is the wisdom of God. We read this in 1 Corinthians chapter 1, verse 24. So we are all invited tonight to seek wisdom, and you will find God himself. Amen. And that's the end of the book of Proverbs. ನೆಕ್ಸ್ಟ್ ಪುಸ್ತಕ ಪ್ರಸಂಗಿ, ಬುಕ್ ಆಫ್ ಎಕ್ಲೇಶಿಯಸ್ಟೀಸ್. ಇದರ ಪರಿಚಯ, ಪ್ರಸಂಗಿ ಎಂಬ ಹಿಬ್ರು ಪದ ಕೊಹೆಲೆತ್ ಅಂದರೆ ಸಭೆಯಲ್ಲಿ ಮಾತನಾಡುವ ಅಥವಾ ಸಮಾಜವನ್ನ ಬೋಧಿಸುವವನು ಅಂತ ಅರ್ಥ. ದ ಹಿಬ್ರು ವರ್ಡ್ ಕೊಹೆಲೆತ್ ಮೀನ್ಸ್ ದ ಪ್ರೀಚರ್ ಆರ್ ದಿ ಅಸೆಂಬ್ಲರ್, ಒನ್ ಹೂ ಗ್ಯಾದರ್ಸ್ ಪೀಪಲ್ ಟು ಟೀಚ್ ವಿಸ್ಡಮ್. ಲೇಖಕ, ಈ ಪುಸ್ತಕದ ಲೇಖಕ ಸೊಲೊಮೋನ್ ರಾಜನು. ಸುಮಾರು ಕಿಮು 935 ಟೈಮ್ ಲೈನ್ ಅಲ್ಲಿ ಪುಸ್ತಕ ಬರೆಯಲ್ಪಟ್ಟಿತು. ಆತನು ಜೀವನದ ಅಂತ್ಯದಲ್ಲಿ ದೇವರಿಲ್ಲದ ಜೀವನದ ವ್ಯರ್ಥೆಯನ್ನ ಅರಿತು ಬರೆದನು. The author of this book is King Solomon near the end of his life, reflecting on the emptiness of life lived apart from God. ಈ ಪುಸ್ತಕದ ಉದ್ದೇಶ, ಪರ್ಪಸ್, ಮನುಷ್ಯನ ಶ್ರಮ, ಆಸ್ತಿ, ಆನಂದ, ಜ್ಞಾನ ಇವೆಲ್ಲವೂ ದೇವರಿಲ್ಲದೆ
ವ್ಯರ್ಥ ಅಂತ ಈ ಪುಸ್ತಕ ಹೇಳುತ್ತೆ. ನಿಜವಾದ ಅರ್ಥ ದೇವರ ಭಯದಲ್ಲಿದೆ ಎಂಬುದನ್ನ ತೋರಿಸಲ್ಪಡುತ್ತದೆ. Purpose of this book is to show human efforts like wisdom, pleasure, or wealth are all meaningless without God. True fulfillment is found in fearing God and keeping His commands. ಅಧ್ಯಾಯವಾರಿ ಸಾರಾಂಶ 1ನೇ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ವ್ಯಾನಿಟಿ ಆಫ್ ಲೈಫ್, ವ್ಯರ್ಥೆಯೇ ಪಾಠ ಅಂತ. ವ್ಯರ್ಥವಿನ ವ್ಯರ್ಥ, ಎಲ್ಲವೂ ವ್ಯರ್ಥ ಅಂತ ಈ ಅಧ್ಯಾಯ ಶುರು ಆಗುತ್ತೆ. ವಿಶ್ವದ ಅತ್ಯಂತ ಪ್ರಸಿದ್ಧ ಆರಂಭ ವಾಕ್ಯ ಇದು. The Hebrew word hevel literally means vapor or breath, not just vanity. ಸೊ ದೇವರಿಲ್ಲದ ಜೀವನವು ಬಿಸಿಯ ದಿನದ ಮೋಡದಂತೆ ಆಸ್ತಿತ್ವವಿಲ್ಲದು. Life without God is like chasing the wind, momentary and empty. ನೆಕ್ಸ್ಟ್ ದ ಫ್ಯೂಟಿಲಿಟಿ ಆಫ್ ಪ್ಲೆಜರ್, ಆನಂದದ ಪ್ರಯೋಗ 2ನೇ ಅಧ್ಯಾಯ ಹೇಳುತ್ತೆ. ಸೊಲೊಮೋನನ ವೈಭವವು ಮಧ್ಯೆ ತೋಟಗಳು, ಸಂಗೀತ ಎಲ್ಲ ಅವನಿಗಿತ್ತು, ಆದ್ರೆ ಅವನಿಗೇನೋ ಸಂತೋಷ, ಮನ ನೆಮ್ಮದಿ ಇರಲಿಲ್ಲ. ಆಲ್ ಟ್ರೈಡ್ ಬಟ್ ಫೌಂಡ್ ನೋ ಸ್ಯಾಟಿಸ್ಫ್ಯಾಕ್ಷನ್. ದಿ ಹೀಬ್ರೂ ಟೆಕ್ಸ್ಟ್ ಲಿಸ್ಟ್ 7 ಪ್ಲೆಜರ್ಸ್, ಸಿಂಬಲ್ ಆಫ್ ಕಂಪ್ಲೀಟ್ನೆಸ್ ಟು ಶೋ ಕಂಪ್ಲೀಟ್ ಎಂಪ್ಟಿನೆಸ್. ದೇವರಿಲ್ಲದೆ ಆನಂದವು ಬೇಸರವನ್ನೇ ಉಂಟು ಮಾಡುತ್ತದೆ ಅಂತ ಈ ಅಧ್ಯಾಯ ಹೇಳುತ್ತೆ. ಪ್ಲೆಜರ್ ವಿತೌಟ್ ಪರ್ಪಸ್ ಓನ್ಲಿ ಡೀಪನ್ಸ್ ದ ವಾಯ್ಡ್. 3ನೇ ಅಧ್ಯಾಯ ಕಾಲದ ತತ್ವ, ದ ಮಿಸ್ಟ್ರಿ ಆಫ್ ಟೈಮ್. ಪ್ರತಿ ವಿಷಯಕ್ಕೂ ಕಾಲವಿದೆ. 3ನೇ ಅಧ್ಯಾಯ 1-8 ವಚನಗಳು ಹೇಳುತ್ತೆ. ಪ್ರಸಿದ್ಧ ಕವನ, ಇಲ್ಲಿ 14 ಜೋಡಿಗಳು, 28 ಕಾಲಗಳು ದೇವರ ಪೂರಕ ಯೋಜನೆಯನ್ನ ಸೂಚಿಸುತ್ತವೆ. ದೇವರ ಸಮಯವೇ ಪೂರಕ, ಆತನೇ ಎಲ್ಲಾ ಕಾಲದ ಪಿತೃ. God makes everything beautiful, not immediately, but in its time. ನೆಕ್ಸ್ಟ್ ಏಕಾಂತ ಮತ್ತು ಸಹವಾಸದ ವ್ಯಾಲ್ಯೂ ಆಫ್ ಕಂಪ್ಯಾನಿಯನ್ಶಿಪ್, ಅಧ್ಯಾಯ 4 ಹೇಳುತ್ತೆ. 2 ಮಂದಿ ಒಬ್ಬನಿಗಿಂತ ಉತ್ತಮ. 4ನೇ ಅಧ್ಯಾಯ 9ನೇ ವಚನ ಹೇಳುತ್ತೆ. 2 ಮಂದಿ ಒಬ್ಬನಿಗಿಂತ ಉತ್ತಮ. ಇಲ್ಲಿ ಚಾಪ್ಟರ್ 4 verse 12 says, threefold cord was a symbol used in Jewish weddings. So unity was blessed by God. ಒಟ್ಟಾಗಿ ನಡೆದರೆ ಬಿದ್ದಾಗ ಎತ್ತುವವರು ಇರುತ್ತಾರೆ. True strength is found in godly companionship. ನೆಕ್ಸ್ಟ್ ದೇವರ ಸನ್ನಿಧಿಯ ಗೌರವ, ರೆವರೆನ್ಸ್ ಇನ್ ವರ್ಷಿಪ್. 5ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ದೇವರ ಮನೆಗೆ ಹೋಗುವಾಗ ನಿನ್ನ ಕಾಲುಗಳನ್ನ ಕಾಪಾಡು ಅಂತ. This refers to approaching the temple not casually but consciously. How do we go to church these days? Do we go consciously? This chapter is telling us ಪ್ರಾರ್ಥನೆ ದೇವರೊಂದಿಗೆ ಒಪ್ಪಂದ, ಮಾತುಗಳ ಮಿತಿಯು ಜ್ಞಾನ ಅಂತ. Speak less before God, worship with heart, not hurry, says Ecclesiastes chapter 5. 6ನೇ ಅಧ್ಯಾಯ ಹೇಳುತ್ತೆ, ಅತೃಪ್ತ ಹೃದಯ, ದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಮ್ಯಾನ್. ಮನುಷ್ಯನ ಹೃದಯ ಯಾವತ್ತು ತುಂಬದು, ಯಾವ ಸಂಪತ್ತು ಕೊಡಿಸಿದರು. ಇಲ್ಲಿ ಹೀಬ್ರೂ ಇಡಿಯಾಮ್, ಫುಲ್ ಸ್ಟಮಕ್ ಬಟ್ ಎಂಪ್ಟಿ ಸೋಲ್, ಪೋರ್ಟ್ರೇಸ್ ಸ್ಪಿರಿಚುವಲ್ ಹಂಗರ್. ದೇವರಿಲ್ಲದ ಹೃದಯ ಎಂದಿಗೂ ಸಂತೃಪ್ತವಾಗುವುದಿಲ್ಲ. ಅ ಸೋಲ್ ವಿತೌಟ್ ಗಾಡ್ ಇಸ್ ಆಲ್ವೇಸ್ ಹಂಗ್ರಿ, ನೋ ಮ್ಯಾಟರ್ ದ ಫೀಸ್ಟ್. ನೆಕ್ಸ್ಟ್ ಜ್ಞಾನ ಮತ್ತು ಬದುಕಿನ ಸವಾಲು, 7ನೇ ಅಧ್ಯಾಯ ವಿಸ್ಡಮ್ ಇನ್ ಅ ಕ್ರೂಕ್ಡ್ ವರ್ಲ್ಡ್. ದುಃಖ ದಿನವು ನಗೆ ದಿನಕ್ಕಿಂತ ಉತ್ತಮ. 7ನೇ ಅಧ್ಯಾಯ 3ನೇ ವಚನ ಹೇಳುತ್ತೆ. Solomon uses paradoxes. Sorrow teaches what laughter hides. ನೋವು ಬೋಧನೆಗೆ ದಾರಿ, ಹಾಸ್ಯ ಕೇವಲ ಕ್ಷಣಿಕ. Pain purifies, but laughter often blinds. 8ನೇ ಅಧ್ಯಾಯ ಹೇಳುತ್ತೆ, ದೇವರ ನ್ಯಾಯದ ರಹಸ್ಯ, ದ ಮಿಸ್ಟ್ರಿ ಆಫ್ ಗಾಡ್ಸ್ ಜಸ್ಟಿಸ್. ಈಗಿನ ಕಾಲಕ್ಕೆ ತುಂಬಾ ಮುಖ್ಯ, ನಮಗೆ ಗೊತ್ತಾಗ್ಲೇಬೇಕು ವಾಟ್ ಇಸ್ ದ ಮಿಸ್ಟ್ರಿ ಆಫ್ ಗಾಡ್ಸ್ ಜಸ್ಟಿಸ್ ಅಂತ. ದುಷ್ಟರು ಕ್ಷಣಕಾಲ ಬಾಳುತ್ತಾರೆ, ಧರ್ಮಿಗಳು ಕೆಲವೊಮ್ಮೆ ತೊಂದರೆಯನ್ನ ಕಾಣುತ್ತಾರೆ. ಈ ಅಧ್ಯಾಯದಲ್ಲಿ ಹಿಬ್ರೂ ಫ್ರೇಸ್ ನೋ ಮ್ಯಾನ್ ಕ್ಯಾನ್ ಫೈಂಡ್ ಔಟ್ ಆಲ್ ದ ವರ್ಕ್ ಆಫ್ ಗಾಡ್ ಇಂಪ್ಲೈಸ್ ಹ್ಯೂಮನ್ ಲಿಮಿಟ್. ದೇವರ ಕಾರ್ಯವನ್ನ ಅರ್ಥ ಮಾಡಿಕೊಳ್ಳದೆ ಕೂಡ ನಂಬಬೇಕು ಅಂತ. Faith is trusting God's justice even when unseen. ನಾವು ನೋಡ್ಲಿಕ್ಕಾಗಲ್ಲ, ಆದ್ರೂ ಕೂಡ ಏನೋ ನಡೀತಾ ಇದೆ, ದೇವರು ನೋಡ್ಕೋತಾರೆ ಅಂತ ನಂಬೋದು ಮಾತ್ರ ನಾವು ಮಾಡಬೇಕಾಗಿದೆ ಅಂತ ಈ ಅಧ್ಯಾಯ ಹೇಳುತ್ತೆ. 9ನೇ ಅಧ್ಯಾಯ ಸಾವು ಮತ್ತು ಜೀವನದ ವಾಸ್ತವ, ಲೈಫ್ ಅಂಡ್ ಡೆತ್ ರಿಯಾಲಿಟೀಸ್. ಒಬ್ಬರಿಗೆಲ್ಲ ಒಂದೇ ಗುರಿ, ಸಾವು. Solomon's tone is not despair but realism. Life is short,
ಯೂಸ್ ಇಟ್ ವೆಲ್. ಜೀವನ ದೇವರ ವರ, ಅದನ್ನ ಸಂತೋಷದಿಂದ ನಡೆಸು ಅಂತ ಈ 9ನೇ ಅಧ್ಯಾಯ ಹೇಳುತ್ತೆ. ಎಂಜಾಯ್ ಲೈಫ್ ಸಿಂಪಲ್ ಗಿಫ್ಟ್ಸ್, ದೇ ಆರ್ ಡಿವೈನ್ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್. 10ನೇ ಅಧ್ಯಾಯ ಹೇಳುತ್ತೆ ಮೂರ್ಖತನದ ಅಪಾಯ, ದ ಫಾಲಿ ಆಫ್ ಫುಲಿಶ್ನೆಸ್. ಸಪ್ತ ಈಗಗಳು ಸುಗಂಧದ ಎಣ್ಣೆಯನ್ನ ಕೆಡಿಸುತ್ತವೆ. 10ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ. ದಿಸ್ ಪ್ರಾವರ್ಬ್ ಮೀನ್ಸ್ ಸ್ಮಾಲ್ ಮಿಸ್ಟೇಕ್ಸ್ ಕ್ಯಾನ್ ರೂಯಿನ್ ಗ್ರೇಟ್ ವಿಸ್ಡಮ್. ಜ್ಞಾನವನ್ನ ತಪ್ಪುಗಳು ಕಲುಷಿತಗೊಳಿಸಬಾರದು ಅಂತ. ಗಾರ್ಡ್ ಯೋರ್ ಇಂಟಿಗ್ರಿಟಿ, ಸ್ಮಾಲ್ ಕ್ರ್ಯಾಕ್ಸ್ ಬ್ರೇಕ್ ಮೈಟಿ ವೆಸಲ್ಸ್. ನೆಕ್ಸ್ಟ್ ಧೈರ್ಯ ಮತ್ತು ವಿಶ್ವಾಸ, ಲಿವಿಂಗ್ ಬೈ ಫೇತ್. ಚಾಪ್ಟರ್ 11 ವರ್ಸ್ 1, 11ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ನೀನು ನಿನ್ನ ಅಕ್ಕಿಯನ್ನ ನೀರಿನ ಮೇಲೆ ಚೆಲ್ಲಿ ಅಂತ. ಸಿಂಬಲ್ ಆಫ್ ಜನರಸ್ ಗಿವಿಂಗ್, ಸೋ ಈವನ್ ವೆನ್ ರಿಸಲ್ಟ್ಸ್ ಆರ್ ಅನ್ಸೀನ್. ಬೀಜ ಬಿತ್ತುವುದು ನಂಬಿಕೆಯ ಕ್ರಿಯೆ. ನಾವು ಬೀಜ ಬಿತ್ತೋದು ಮಾತ್ರ ನಮ್ಮ ಕೆಲಸ, ನಾವು ರಿಸಲ್ಟ್ ಏನ್ ಬರುತ್ತೆ ಅಂತ ನಾವು ನೋಡಬಾರ್ದು. ಫೇತ್ ಮೀನ್ಸ್ ಗಿವಿಂಗ್ ವಿತೌಟ್ ಸೀಯಿಂಗ್. ಟ್ರಸ್ಟ್ ಗಾಡ್ ಫಾರ್ ಹಾರ್ವೆಸ್ಟ್. ಚಾಪ್ಟರ್ 12 ಅಂತಿಮ ಬೋಧನೆ, ದ ಫೈನಲ್ ಲೆಸನ್. ನಿನ್ನ ಯುವ ಕಾಲದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ನೆನೆಸು. 12ನೇ ಅಧ್ಯಾಯ 1ನೇ ವಚನ. ದಿಸ್ ಇಸ್ ದ ಆಕ್ಚುಯಲ್ ಮೆಸೇಜ್ ಆಫ್ ದಿಸ್ ಬುಕ್. The poetic imagery, dim eyes, trembling hands, these all depicts old age beautifully. ದೇವರನ್ನ ಬಾಲ್ಯದಿಂದಲೇ ಅರಿತು ನಡೆಯು, ನಂತರ ವ್ಯರ್ಥವಾಗಿರುತ್ತದೆ ಅಂತ. Remember your creator early, for time fades, but truth endures. When you're very young, right now, whatever age you are, seek God. Not wait for 70 years, 80 years, and then you try to look for God. So this book says, seek God at your young age. So overall summary, ಒಟ್ಟೆ ಸಾರಾಂಶ, ಪ್ರಸಂಗಿ ಪುಸ್ತಕ ಜೀವನದ ವ್ಯರ್ಥೆಯೇ ಮಧ್ಯೆ ದೇವರ ಭಯದ ನಿಜವಾದ ಅರ್ಥವನ್ನ ತೋರಿಸುವ ಕನ್ನಡಿ. ಜೀವನದ ಎಲ್ಲಾ ಪ್ರಯತ್ನಗಳು ದೇವರಿಲ್ಲದೆ ಖಾಲಿಯಾಗಿವೆ. Ecclesiastes is the mirror of life's emptiness without God, revealing that all human pursuits are meaningless apart from divine purpose. So the final takeaway for us tonight from the book is, ದೇವರ ಭಯದಿಂದ ಬದುಕು, ಅದು ಎಲ್ಲದರೂ ಮೂಲ ಮತ್ತು ಅಂತ್ಯ. Fear God, keep his commandments, for this is the whole duty of men. Ecclesiastes chapter 12 verse 13 says this. 12ನೇ ಅಧ್ಯಾಯ 13ನೇ ವಚನ ಹೇಳುತ್ತೆ, ದೇವರ ಭಯದಿಂದ ಬದುಕು, ಅದು ಎಲ್ಲದ ಮೂಲ ಮತ್ತು ಅಂತ್ಯ. ಇದು ಈ ಪುಸ್ತಕದ ನಮಗೆಲ್ಲರಿಗೂ ಮೆಸೇಜ್. ನೆಕ್ಸ್ಟ್ ಬುಕ್ ಆಫ್ ಸಾಂಗ್ ಆಫ್ ಸಾಲಮನ್, ಪರಮಗೀತ. ಸೊ ಈ ಪುಸ್ತಕದ ಪರಿಚಯ, ಇಂಟ್ರೊಡಕ್ಷನ್. ಪರಮಗೀತ ಎಂದರೆ ಎಲ್ಲಾ ಗೀತೆಗಳಲ್ಲಿಯೂ ಶ್ರೇಷ್ಠವಾದ ಗೀತೆ ಅಂತ ಅರ್ಥ. ಸಾಂಗ್ ಆಫ್ ಸಾಲಮನ್ ಮೀನ್ಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಸಾಂಗ್ಸ್, ಜಸ್ಟ್ ಆಸ್ ಕಿಂಗ್ ಆಫ್ ಕಿಂಗ್ಸ್ ಮೀನ್ಸ್ ದ ಗ್ರೇಟೆಸ್ಟ್ ಕಿಂಗ್. ಈ ಪುಸ್ತಕದ ಲೇಖಕ, ದಿ ಆಥರ್, ಸೊಲೊಮೋನನು ಪ್ರೀತಿಯ ಕಾವ್ಯ ರೂಪದಲ್ಲಿ ಬರೆದನು. ಸುಮಾರು ಕಿಪು 950 ಆ ಟೈಮಲ್ಲಿ. The book, the author is written by King Solomon around 950 BC, a divine love poem filled with symbolism and depth. ಈ ಪುಸ್ತಕದ ಉದ್ದೇಶ, ಪರಮಗೀತವು ಮನುಷ್ಯ ಮತ್ತು ದೇವರ ಪ್ರೀತಿಯ ಚಿತ್ರ, ವರ ಮತ್ತು ವಧುವಿನ ಸಂಬಂಧದ ಮೂಲಕ ದೇವರ ಮತ್ತು ಜನರ ಮಧ್ಯದ ಆಧ್ಯಾತ್ಮಿಕ ಪ್ರೀತಿಯನ್ನ ತೋರಿಸುತ್ತದೆ. The purpose is to portray pure love, both in marriage and symbolically between God and his people, the Lord and his church also. So ಇಲ್ಲಿ ಜೂ ಧರ್ಮದಲ್ಲಿ ಈ ಪುಸ್ತಕವನ್ನ ಪಾಸ್ಕಾ ಹಬ್ಬದ ವೇಳೆಯಲ್ಲಿ ಓದುತ್ತಾರೆ. ದೇವರೊಂದಿಗೆ ಇಸ್ರೇಲಿನ ಪ್ರೀತಿಯ ಒಡಂಬಡಿಕೆಯನ್ನ ನೆನಪಿಸಲು. In Jewish tradition, this book is read during Passover, when they're celebrating the covenant love between God and Israel. ಸೊ ಅಧ್ಯಾಯವಾರ ಸಾರಾಂಶ, ಈ ಪುಸ್ತಕ ಮೊದಲನೇ ಅಧ್ಯಾಯ ಪ್ರೀತಿಯ ಪ್ರಾರಂಭ, ದ ಬಿಗಿನಿಂಗ್ ಆಫ್ ಲವ್. ಅವನ ಚುಂಬನೆಗಳು ನನ್ನ ತುಟಿಗಳನ್ನ ಮಧುರವಾಗಿಸುತ್ತದೆ. 1ನೇ ಅಧ್ಯಾಯ 2ನೇ ವಚನ ಹೇಳುತ್ತೆ. ಪ್ರೀತಿಯ ಸುಗಂಧದ ಆರಂಭ. ದ ಬ್ರೈಡ್ ಸಿಂಬಲೈಸಸ್ ಇಸ್ರಾಯೇಲ್, ದ ಚರ್ಚ್, and the king symbolizes God. ಸೊ ದೇವರ ಪ್ರೀತಿ ಪರಿಮಳದಂತೆ ನಮ್ಮ ಆತ್ಮವನ್ನ ಆವರಿಸುತ್ತದೆ. God's love is like fragrance, unseen yet unforgettable. 2ನೇ ಅಧ್ಯಾಯ ಪ್ರೀತಿಯ ವಸಂತ, ದ ಸೀಸನ್ ಆಫ್ ಲವ್. ಚಳಿಗಾಲವು ಮುಗಿದಿದೆ, ಹೂಗಳು ಅರಳಿವೆ. 2ನೇ ಅಧ್ಯಾಯ 11ರಿಂದ 12ನೇ ವಚನ ಹೇಳುತ್ತೆ.
which represents spiritual awakening when the soul begins to respond to God's call. ದೇವರ ಪ್ರೀತಿ ಬಂಚು ಮನಸ್ಸಿನಲ್ಲಿ ವಸಂತ ತರಬಹುದು ಅಂತ. Love from God melts even in the coldest heart into spring. 3ನೇ ಅಧ್ಯಾಯ ಹುಡುಕಾಟ ಮತ್ತು ಪಾವನ ಸಂಧಾನ. ಹುಡುಗಾಟ ಮತ್ತು ಪಾವನ ಸಂಧಾನ. ಸೀಕಿಂಗ್ ಅಂಡ್ ಫೈಂಡಿಂಗ್ ದ ಬಿಲವಡ್. ವಧು ರಾತ್ರಿ ತನಕ ತನ್ನ ಪ್ರಿಯೆಯನ್ನು ಹುಡುಕುತ್ತಾಳೆ. 3ನೇ ಅಧ್ಯಾಯ 1-4 ವಚನಗಳು. ಏನ್ಷಿಯಂಟ್ Jews, they saw this as Israel seeking God during exile. ದೇವರ ಪ್ರೀತಿಯನ್ನ ಹುಡುಕುವ ಹೃದಯ ಖಾಲಿಯಾಗುವುದಿಲ್ಲ. Those who seek God with longing always find him. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ. ಇದು ಮತ್ತೆ ಓದಿದ್ರೆ ನಮ್ಗೆ ಇಷ್ಟ ಆಗುತ್ತೆ. ದೇವರ ಪ್ರೀತಿಯನ್ನ ಹುಡುಕುವ ಹೃದಯ ಖಾಲಿಯಾಗುವುದಿಲ್ಲ ಅಂತ. ನೆಕ್ಸ್ಟ್ 4ನೇ ಅಧ್ಯಾಯ ಪ್ರೀತಿಯ ವರ್ಣನೆ. ದ ಬ್ಯೂಟಿ ಆಫ್ ಲವ್. ಸೊಲೊಮೋನನು ತನ್ನ ವಧುವಿನ ಸೌಂದರ್ಯವನ್ನ ಬಣ್ಣಿಸುತ್ತಾನೆ. ಕಣ್ಣುಗಳು, ತುಟಿಗಳು, ಹೃದಯದ ಸೌಮ್ಯತೆ ಎಲ್ಲ ಅದ್ರ ಬಗ್ಗೆ ಹೇಳ್ತಾನೆ. ಎವ್ರಿ ಫೀಚರ್ ಸಿಂಬಲೈಸಸ್ ಸ್ಪಿರಿಚುವಲ್ ವರ್ಚ್ಯೂಸ್. ಐಸ್ ವಿಚ್ ಸ್ಪೀಕ್ ಅಬೌಟ್ ಫೇತ್, lips which speak about praise, neck which speak about commitment. ಸೊ ದೇವರಿಗೆ ನಮ್ಮ ಆತ್ಮದ ಸೌಂದರ್ಯವೇ ನಿಜವಾದ ಅಲಂಕಾರ. True beauty in God's eyes is inner devotion, not outward charm. ಅಧ್ಯಾಯ 5 ದೂರವಾದ ಪ್ರಿಯೆ. ದಿ ಆಬ್ಸೆಂಟ್ ಬಿಲವಡ್. ವಧು ತನ್ನ ಪ್ರಿಯೆಯನ್ನು ಹುಡುಕಿದರೂ ಅವನು ಕಾಣುತ್ತಿಲ್ಲ. 5ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ. So this reflects spiritual dryness, moments when God seems silent. ದೇವರ ಪ್ರೀತಿ ಕೆಲವೊಮ್ಮೆ ಪರೀಕ್ಷೆಯಂತೆ ತೋರುತ್ತದೆ, ಆದರೆ ಅದು ತರಬೇತಿ. God's silence is not absence, it refines our longing for him. 6ನೇ ಅಧ್ಯಾಯ ಮತ್ತೆ ಸಂಧಾನ. ರಿಯೂನಿಯನ್ ಅಂಡ್ ರೆಕಗ್ನಿಷನ್. ನನ್ನ ಪ್ರಿಯನು ತನ್ನ ತೋಟದಲ್ಲಿದ್ದಾನೆ. 6ನೇ ಅಧ್ಯಾಯ 2ನೇ ವಚನ. ಮತ್ತೆ ಕಂಡುಹಿಡಿದ ಪ್ರೀತಿಯ ಹರ್ಷವನ್ನ ಇಲ್ಲಿ ನೋಡ್ತೇವೆ. ದ ಗಾರ್ಡನ್ ಸಿಂಬಲೈಸಸ್ ಅ ಸೋಲ್ ಇನ್ ಫೆಲೋಶಿಪ್ ವಿತ್ ಗಾಡ್. ದೇವರ ಸಾನ್ನಿಧ್ಯವೇ ನಮ್ಮ ಆತ್ಮದ ತೋಟ. ಇಲ್ಲಿ ಇಂಗ್ಲಿಷ್ಗಿಂತ ಕನ್ನಡ ವಾಕ್ಯಗಳು ಎಷ್ಟು ಚೆನ್ನಾಗಿದೆ ಈ ಪುಸ್ತಕದಲ್ಲಿ. ಮತ್ತೆ ಹೇಳ್ತೀನಿ, ದೇವರ ಸಾನ್ನಿಧ್ಯವೇ ನಮ್ಮ ಆತ್ಮದ ತೋಟ. ದ ಸೋಲ್ ಇನ್ ಲವ್ ವಿತ್ ಗಾಡ್ ಬ್ಲೂಮ್ಸ್ ಅಗೇನ್ ಆಫ್ಟರ್ ವೇಟಿಂಗ್. 7ನೇ ಅಧ್ಯಾಯ ಪ್ರೀತಿಯ ಸೊಬಗು ಮತ್ತು ಶ್ರೇಷ್ಠತೆ. ದ ಮೆಜೆಸ್ಟಿ ಆಫ್ ಮೆಚ್ಯೂರ್ ಲವ್. ಪ್ರೀತಿಯ ವರ್ಣನೆ ಹೆಚ್ಚು ಆಳವಾದ ಮತ್ತು ಗೌರವಪೂರ್ವ. ಇದು ಪರಿಪಕ್ವ ಪ್ರೀತಿ. ದ ಹೀಬ್ರೂ ರಿದಮ್ ಇನ್ ದಿಸ್ ಚಾಪ್ಟರ್ ರೆಸೆಂಬಲ್ಸ್ ಅ ರಾಯಲ್ ಸೆಲೆಬ್ರೇಷನ್ ಪೊಯಟ್ರಿ. ನಿಜವಾದ ಪ್ರೀತಿ ಕಾಲದೊಂದಿಗೆ ಆಳಗೊಳ್ಳುತ್ತದೆ, ಕಳೆಯುವುದಿಲ್ಲ ಅಂತ. ಟ್ರೂ ಲವ್ ಮೆಚ್ಯೂರ್ಸ್ ವಿತ್ ಟೈಮ್. ಇಟ್ ಡೀಪನ್ಸ್, ನಾಟ್ ಫೇಡ್ಸ್. 8ನೇ ಅಧ್ಯಾಯ ಶಾಶ್ವತ ಪ್ರೀತಿ. ದ ಸೀಲ್ ಆಫ್ ಲವ್. ಪ್ರೀತಿಯನ್ನ ನಿನ್ನ ಹೃದಯದ ಮೇಲೆ ಮುದ್ರೆಯಾಗಿ ಇಟ್ಟುಕೋ. 8ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ. ದ ವರ್ಡ್ ಸೀಲ್, ಇಬ್ರು ಪದ ಚೋಟಮ್, ಅಂದರೆ ಮೀನ್ಸ್ ಪರ್ಮನೆಂಟ್ ಓನರ್ಶಿಪ್. ಇನ್ ಅದರ್ ವರ್ಡ್ಸ್, ಕವೆನೆಂಟ್ ಲವ್. ಸೊ ದೇವರ ಪ್ರೀತಿ ನಮ್ಮ ಆತ್ಮದ ಮೇಲೆ ಮುದ್ರೆಯಂತೆ ಅಚ್ಚು ಅಂತ. ಗಾಡ್ಸ್ ಲವ್ ಇಸ್ ದಿ ಇಟರ್ನಲ್ ಸೀಲ್ ಆನ್ ದ ಬಿಲೀವರ್ಸ್ ಹಾರ್ಟ್. ಸೊ ಒಟ್ಟೆ ಸಾರಾಂಶ ಈ ಪುಸ್ತಕದು ಪರಮಗೀತವು ಮನುಷ್ಯನ ಪ್ರೀತಿ ಮತ್ತು ದೇವರ ಪ್ರೀತಿಯ ಸೊಗಸಾದ ಕಾವ್ಯ. ಇದು ಕೇವಲ ವಿವಾಹದ ಕವನವಲ್ಲ, ಇದು ದೇವರ ಮತ್ತು ಮನುಷ್ಯನ ಆಧ್ಯಾತ್ಮಿಕ ಸಂಧಾನದ ಚಿತ್ರ. The Song of Solomon is not merely a poem of human romance, but a divine portrayal of God's love, God's covenant love, passionate, pure, and permanent. So the message for us tonight from this book is, ದೇವರ ಪ್ರೀತಿ ಕಾಲಕ್ಕಿಂತ ಶಕ್ತಿಯುತ, ಮರಣಕ್ಕಿಂತ ಶಾಶ್ವತ. God's love is stronger than time and death cannot quench it. Song of Solomon chapter 8 6-7 says this. So God's love is always stronger at all times. Amen. And that's the end of all the 3 books, Proverbs, Ecclesiastes, and Song of Solomon. ಸೊ ಈಗ ನೀವೇ ಹೇಳಿ, ಕೇಳಿಸ್ಕೊಂಡ್ರಿ, ಏನ್ ವಾಕ್ಯ ನಿಮ್ಗೆ ಇಷ್ಟ ಆಯ್ತು? ಯಾವ ಪ್ರಾವರ್ಬ್ಸ್, ಯಾವ ವರ್ಡ್ ನಿಮ್ಗೆ ಟಚ್ ಆಯ್ತು, ಇನ್ಸ್ಪೈರ್ ಆಯ್ತು, ನಿಮಗೇನೋ ಮೆಸೇಜ್ ಬಂದಂಗಿತ್ತು? ನಮ್ಗೆ 5-6 ನಿಮಿಷ ಇರುತ್ತೆ, ಸೊ ನೀವು ಮಾತಾಡಿ, ನಿಮ್ಮ ಭಾಷೆಯಲ್ಲಿ ನೀವು ಹೇಳಿ. ಯು ಕ್ಯಾನ್ ಟೆಲ್ ಇನ್ ಯುವರ್ ಓನ್ ವರ್ಡ್ಸ್. ವಾಟ್ ಡಿಡ್ ಯು ಲೈಕ್? ವಾಟ್ ಡಿಡ್ ಯು ಹಿಯರ್ ಫಾರ್ ದ ಫಸ್ಟ್ ಟೈಮ್? ವಾಟ್ ಇನ್ಸ್ಪೈರ್ಡ್ ಯು? ವಾಟ್ ಟಚ್ಡ್ ಯು? ವಾಟ್ ಇಸ್ ದ ಮೆಸೇಜ್ ಯು ಗಾಟ್ ಫ್ರಮ್ ಗಾಡ್? Hello, Anita madam.
Yeah, first, like I'd like to appreciate your knowledge about these books, like because I've never read actually Proverbs and Ecclesiastes. Like these are some of the books like which I've just kind of they kind of got buried. Like so, it was just like a good introduction for me. So maybe I'll have to read these books, like because there's a lot of philosophy and those kind of things in these books, like. And yeah, ಎಸ್ ಮೇಡಮ್ ಹೇಳಿ. ಮೇಡಮ್ ಇದು ಪರಮಗೀತೆ ನಾನು ಓದ್ಬೇಕಾದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿನೇ ಬೇರೆ ಇತ್ತು ನಿಜವಾಗ್ಲೂನು. ಈಗ ನೀವು ಹೇಳಿದಾಗ ಅದು ನನಗೆ ಸಂಪೂರ್ಣ ಅರ್ಥ ಆಯ್ತು. ಪರಮಗೀತೆ ಅಂದ್ರೆ ಇದು ಸೋಲೊಮನ್ ರಾಜರದ್ದು ಆ ಒಂದು ಸನ್ನಿವೇಶ ಈ ಚಿತ್ರಗಳೆಲ್ಲ ನೋಡಿದಾಗ ಆ ರೀತಿ ಇರ್ಬೋದು, ಇತ್ತೇನೋ ಅದನ್ನ ಈ ಬೈಬಲ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡೆ. ಈಗ ಹೇಳಿದ್ರಿ ದೇವರು ಮತ್ತೆ ನಮ್ಮ ಮಾನವನ ಜೊತೆ ಇದ್ದಿದ್ದ ಅದು ಪ್ರೀತಿ ಅನ್ನೋದು ಈಗ ನನಗೆ ಸ್ಪಷ್ಟವಾಗಿ ಅದು ತಿಳಿತು ಮೇಡಮ್. ಥ್ಯಾಂಕ್ಸ್ ಮೇಡಮ್. ಆ ಒಂದು ಇದಕ್ಕೆ ಕ್ಲಿಯರ್ ಆಯ್ತು ನನಗೆ ಅದು. ಆಮೇನ್. ಪ್ರೇಸ್ ಗಾಡ್. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಸೊ ಬೇರೆ ಯಾರಾದ್ರೂ ನಿಮ್ಗೆ ಏನು ಅರ್ಥ ಆಯ್ತು, ನಿಮ್ಗೆ ಏನ್ ಮೆಸೇಜ್ ಸಿಕ್ತು, ನೀವ್ ಹೇಳೋವಾಗ ನಾವು ಕಲ್ತ್ಕೋತೀವಿ. ಇಲ್ಲಾಂದ್ರೆ ನಾನು ಮರ್ತೋಗ್ತೀನಿ. ಏನು ಮಾತಾಡಿದ್ದೀನಿ 10 ನಿಮಿಷ ತಲೆಯಲ್ಲಿರುತ್ತೆ, ಆಮೇಲೆ ಮರ್ತೋಗ್ತೀನಿ. ನೀವೇನೋ ಹೇಳ್ಬೇಕಾದ್ರೆ ನಮ್ಗೆ ರಿಜಿಸ್ಟರ್ ಆಗುತ್ತೆ. ಸೊ ಅದಕ್ಕೆ ಕೇಳ್ತೀವಿ ಶೇರ್ ಮಾಡಿ ಅಂತ. ಬೇರೆ ಎನಿ ಅದರ್ ಲರ್ನಿಂಗ್, ಬೇರೆ ಏನಾದ್ರೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತೋ? ಇದು ಜ್ಞಾನೋಕ್ತಿಗಳಲ್ಲಿ ಮೇಡಮ್ 22ನೇ ಅಧ್ಯಾಯದಲ್ಲಿ ಮುತ್ತಿನಂತ 30 ಮಾತುಗಳಿದಾವೆ ನೋಡಿ ಮೇಡಮ್. ಅದರಲ್ಲಿ ಎಲ್ಲಾನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಈ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ದಿರೋದೆಲ್ಲ ಇದ್ರಲ್ಲಿ ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನ ನಾವು ಮುನ್ನಡೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಮುತ್ತಿನಂತ 30 ಮಾತುಗಳು. ಥ್ಯಾಂಕ್ ಯು. ಮುತ್ತಿನಂತ. I think that's all. No, it's going on fine. So everybody are cooperating, and they are on time. 8:55. They are there. So regularly, these people are regularly there. Of course, there are few families, they come only on when their turn comes. So other days, maybe they are not free enough to come. So otherwise, things are going on very well, fine, madam. ವೆರಿ ನೈಸ್. That's very nice. ವಂದನೆಗಳು. ಇಟ್ಸ್ ರಿಯಲಿ ಗ್ರೇಟ್. ಇಷ್ಟು ತಿಂಗಳು ನೀವು ಓದ್ತಾ ಇದ್ದೀರಾ ಡೈಲಿ. ಎಡ್ವಿನ್ ಸರ್ ಸೂಪರ್ ಆಗಿ ನೋಡ್ಕೋತಾ ಇದ್ದಾರೆ. ದೇವರಿಗೆ ಕೃತಜ್ಞತೆಗಳು. ಇನ್ನು ಎಷ್ಟು ಕೆಲವಾರು ಪ್ಯಾರಿಷಸ್ ಅಲ್ಲಿ ಜನ ಇಲ್ಲ ಬೈಬಲ್ ಓದ್ಲಿಕ್ಕೆ, ಇದ್ರೂನು ಅವ್ರ ಮೈಂಡ್ ಸೆಟ್ ಫಿಕ್ಸ್ ಆಗಿಲ್ಲ ದೇವರ ವಾಕ್ಯ ಓದ್ಬೇಕಂತ. ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ನಿಮ್ಗೆ ಏನ್ ಅನಿಸುತ್ತೆ? ಇಸ್ ಇಟ್ ನಾಟ್ ಅ ಸೀರಿಯಸ್ ಇಶ್ಯೂ? ದೇವರ ವಾಕ್ಯ ಓದ್ಬೇಕಾಗಿದ್ದು ಇಂಪಾರ್ಟೆಂಟ್ ಅಲ್ವಾ ನಮ್ಮ ಬಾಳಿಗೆ? ಇಷ್ಟು ವಿಷಯ ಇದೆ Yes, ದೇವರ ವಾಕ್ಯ ಅಲ್ಲಿ. yes. ಬಟ್ ನಾವು ಅದನ್ನೆಲ್ಲ ಬಿಟ್ಟು ಏನೇನೋ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದೀವಿ. ಸೊ ನಿಮ್ ತರ ಪ್ಯಾರಿಶ್ಗಳು 15 ಜನ, ಇಟ್ಸ್ ಗ್ರೇಟ್ ಥಿಂಗ್. ನೀವು ಡೈಲಿ ಬಂದು ದೇವರ ವಾಕ್ಯ ಜೊತೆ ಟ್ರಾವೆಲ್ ಮಾಡೋದು ಇಟ್ಸ್ ಗ್ರೇಟ್. ಸೊ ದೇವರಿಗೆ ವಂದನೆಗಳು, ನಿಮ್ಮೆಲ್ಲರಿಗೂ ವಂದನೆಗಳು. ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಎಡ್ವಿನ್ ಸರ್ ಫಾರ್ ಇನ್ವೈಟಿಂಗ್. ಐ ವಿಲ್ ಮೀಟ್ ಯು ಆಲ್ ನೆಕ್ಸ್ಟ್ ಫ್ರೈಡೇ. ಟೇಕ್ ಕೇರ್ Thank ಅಂಡ್ you. ದೇವರ ಆಶೀರ್ವಾದ. ಕಾಲ್ ಕಟ್ ಆಗುತ್ತೆ. ಶುಭರಾತ್ರಿ. ಸಿ ಯು ಆಲ್ Okay. ನೆಕ್ಸ್ಟ್ ವೀಕ್. ಬೈ ಬೈ. Thank you, Good. madam. Thank you. Good night, good night. Thank you, sir.